ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲಮ್ಮ, ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡು. ಅದು 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 ಅಣ್ಣ, ಜೆರಾಕ್ಸ್ ಮಾಡಿಸಿಲ್ವಾ? ನಾವು ಹೇಳೋಗಿದ್ವಲ್ಲಮ್ಮ, ಹೋಗ್ಲಿ ಒರಿಜಿನಲ್ ಆಧಾರ್ ಕಾರ್ಡ್ ಕೊಡಿ. ನಂಬರ್ ಹೇಳಿದ್ರೆ ಸಾಕು. ಅದು ಅಣ್ಣ. ನಮ್ಮ ಸಂಘದ ಮೇಲೆ ಏನಾದರೂ ಅನುಮಾನನಾ? ಅಯ್ಯಯ್ಯೋ, ಹಂಗೆಲ್ಲ ಏನೂ ಇಲ್ಲ ಅಣ್ಣ. ಈಗ ನಿಮ್ಮ ಮಾತು ಕೇಳೋ ಸ್ಥಿತಿಲಿ ನಾವಿಲ್ಲ. ಎಲ್ಲರೂ ಹೇಗೆ ನಿಯಮ ಪಾಲಿಸ್ತಾರೋ ಹಾಗೆ ನೀವು ನಡ್ಕೋಬೇಕಾಗತ್ತೆ. ಈಗ ಡಾಕ್ಯುಮೆಂಟ್ಸ್ ಕೊಡಬೇಕು, ಇಲ್ಲ ಅಂಗಡಿ ಮುಚ್ಚಬೇಕು. ಹೋಗ್ರಿ, ಮುಚ್ಚ್ರಿ ಅದನ್ನ. ಅಯ್ಯೋ ಅಣ್ಣ, ಇರಿ ಇರಿ ಇರಿ, ನಂಗೆ ಟೈಮ್ ಕೊಡಿ. ಯಾಕ್ರಿ, ಏನಾಯ್ತು? ಸರ್, ನಿಮ್ಮ ಮುಂದೆನೇ ಹೇಳೋಗಿದ್ದೀನಿ ಆಧಾರ್ ಕಾರ್ಡ್ ಬೇಕು ಅಂತ. ಇವ್ರು ನೋಡಿದ್ರೆ ಜೆರಾಕ್ಸು ಕೊಡ್ತಾ ಇಲ್ಲ, ಹೋಗ್ಲಿ ಆಧಾರ್ ಕಾರ್ಡ್ ನಂಬರು ಹೇಳ್ತಾ ಇಲ್ಲ. ಆಧಾರ್ ಕಾರ್ಡ್ ಇಟ್ಕೊಂಡು ನಾವೇನಾದ್ರೂ ಮಾಡ್ಬಿಡ್ತೀನಿ ಅನ್ನೋ ಡೌಟ್ ಇದ್ರೆ ಇವ್ರು ಯಾಕೆ ಇಲ್ಲಿ ಅಂಗಡಿ ಮಾಡಬೇಕು? ಅಣ್ಣ, ನನಗೆ ನಿಮ್ ಯಾಕೆ ಏನೂ ಸಂಶಯ ಇಲ್ಲ. ಮತ್ತೆ ಆಧಾರ್ ಕಾರ್ಡ್ ಕೊಡೋದಕ್ಕೆ ಏನಮ್ಮ ಕಷ್ಟ ನಿನಗೆ? ಆಧಾರ್ ಕಾರ್ಡ್ ಕಳೆದೋಗಿದೆ ಅಂತ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲಮ್ಮ. ಹೀಗಾಗಿದೆ ಅಂತ ದೂರು ಕೊಟ್ರೆ ಮತ್ತೆ ಆಧಾರ್ ಕಾರ್ಡ್ ಸಿಗುತ್ತೆ. ಆದ್ರೆ ಯಾವ ಊರ್ನ ಕಳ್ದೋಯ್ತು ಅಂತ ಗೊತ್ತಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ನಿಂದು ಯಾವ ಊರು? ನಿಮ್ಮ ಊರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅಲ್ಲೇ ಆಧಾರ್ ಕಾರ್ಡ್ ಮಾಡಿಸೋದು ಒಳ್ಳೇದು. ಇಲ್ಲಿ ಮಾಡ್ಸಕ್ ಆಗಕ್ಕಿಲ್ವೇ? ನೀನು ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂದ್ರೆ ಅದು ತುಂಬಾ ತಲೆನೋವಿನ ಕೆಲಸಮ್ಮ. ಅದು ಅಲ್ಲದೆ ಯಾವ ಆಧಾರನೂ ಇಲ್ಲದೆ ಈ ಕೆಲಸ ಆಗಲ್ಲ. ನೀನು ಊರಿಗೆ ಹೋಗು, ಅಲ್ಲಿ ಎಲ್ಲ ಆಧಾರನೂ ನಿಂಗೆ ಸಿಗುತ್ತೆ. ಪರಿಚಯದವ್ರು ಸಿಕ್ಕಿದ್ರೆ ಕೆಲಸ ಇನ್ನೂ ಸುಲಭ ಆಗುತ್ತೆ ಕಣಮ್ಮ. ಹಂಗಾದ್ರೆ ನಾನು ಊರಿಗೆ ಹೋಗ್ಲೇಬೇಕಾಯ್ತದೆ ಸಾಹೇಬ್ರೆ. ಇನ್ನೊಂದು ವಾರದೊಳಗಡೆ ಆಧಾರ್ ಕಾರ್ಡ್ ಸಿಗಲಿಲ್ಲ ಅಂದರೆ ಅಪ್ಲೈ ಮಾಡಿರೋ ಅಕ್ಲಾರ್ಮೆಂಟ್ ಕಾಪಿನಾದರೂ ಕೊಡಬೇಕಾಗತ್ತೆ. ಇಲ್ಲ ಅಂದರೆ ಅಂಗಡಿ ಮುಚ್ಚಬೇಕಾಗತ್ತೆ. ಬನ್ರಿ. ಇದರಲ್ಲಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲಮ್ಮ. ನೋಡು, ನಾನು ನನ್ನ ಫ್ರೆಂಡು ಇಲ್ಲಿ ಬಂದಿದ್ದೀವಿ. ಇವತ್ತು ನಮ್ಮಿಬ್ಬರಿಗೆ ತಿಂಡಿ ಕೊಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.